ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಕ್ರಿಸ್ಮಸ್ ದಿನಾಚರಣೆಯ ದಿನ. ಸೊ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸೊ ಇವತ್ತು ತುಂಬ ದಿನಗಳಾಗಿತ್ತು, ಚರ್ಚ್ಗೆ ಹೋಗಿರಲಿಲ್ಲ. ಲಾಸ್ಟ್ ಇಯರ್ ಹೋಗಿದ್ದು, ಈ ಇಯರ್ ಕೂಡ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಆನ್ ದ ವೇ ಅಲ್ಲೇ ಬರ್ತಾ ನಮಗೆ ಚಿಕ್ಕ ಮಾರ್ಕೆಟ್ ಆಪೋಸಿಟು ಒಂದು ಪೇಡದ ಅಂಗಡಿ ಇದೆ. ಸೊ ಅಲ್ಲಿ ಪೇಡ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಪೇಡ ಯಾವಾಗಲೂ ನಾವು ಅಲ್ಲೇ ತೊಗೊಳೋದು. ಸೊ ಅಲ್ಲಿ ಒಂದೆರಡು ಪೇಡ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಚರ್ಚ್ ಹತ್ರ ಬಂದ್ವಿ. ಚರ್ಚ್ ರೋಡಿಗೆ ಬರ್ತಿದ್ದಂಗೆ ತುಂಬಾ ರಶ್ ಇದೆ ಅಂತ ಗೊತ್ತಾಯಿತು. ಪೂರ್ತಿ ಎಲ್ಲ ಆಗ್ಲೇ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಜೊತೆಗೆ ಆಲ್ಮೋಸ್ಟ್ 4-5 ಜನ ಪೊಲೀಸ್ನವ್ರು ನಿಂತ್ಕೊಂಡು ಎಲ್ಲ ಟ್ರಾಫಿಕ್ನೂ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪೊಲೀಸ್ ವ್ಯಾನೇ ಇದೆ. ತುಂಬ ಜನ ಚರ್ಚ್ಗೆ ಬರೋರೆಲ್ಲ ಬರ್ತಾ ಇದ್ದಾರೆ. ಚರ್ಚ್ಗೆ ಇವತ್ತು ಕ್ರಿಶ್ಚಿಯನ್ಸ್ಗಿಂತ ನಮ್ಮ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರೇ ಜಾಸ್ತಿ ಜನ ಚರ್ಚ್ಗೆ ಬರ್ತಾ ಇರೋದು. ಕ್ರಿಶ್ಚಿಯನ್ಸ್ ಅವರು ಪ್ರತಿ ವಾರ ಬಂದು ಅವರ ಒಂದು ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾರೆ. ಬಟ್ ನಾವುಗಳು ವರ್ಷಕ್ಕೊಂದು ಸಲ ಈ ಕ್ರಿಸ್ಮಸ್ ಹಬ್ಬದ ದಿನವೇ ಇಲ್ಲಿಗೆ ಬರುವಂಥದ್ದು. ಆಲ್ಮೋಸ್ಟ್ ನಮ್ಮ ಥರನೇ ತುಂಬ ಜನ ಬರೋರೆಲ್ಲ ಬರ್ತಾ ಇದ್ದಾರೆ. ಇನ್ನು ಹೊರಗಡೆನೇ ಸಮೋಸ ಅಂಗಡಿ ಇದೆ, ತುಂಬ ಜನ ಅಲ್ಲೇ ಸಮೋಸಗಳನ್ನ ತೊಗೊಂಡು ತಿಂದ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಒಳಗಡೆ ಎಂಟ್ರೆನ್ಸಲ್ಲೇ ಕ್ರಿಸ್ಮಸ್ ಸ್ಪೆಷಲ್ ಟೋಪಿಗಳಿದೆ. ತುಂಬ ಜನ ಮಕ್ಕಳಂತೂ ಈ ಟೋಪಿನ ತುಂಬ ಇಷ್ಟಪಡ್ತಾರೆ. ನಾನು ಕೂಡ ಲಾಸ್ಟ್ ಇಯರ್ ತೊಗೊಂಡಿದ್ದೆ, ಬಟ್ ಅದೇ ಇತ್ತಲ್ಲ ಅಂತೇಳಿ ಈ ಸಲ ನಾನೇನು ತೊಗೊಳ್ಳಿಲ್ಲ. ಅದೇನು ಯೂಸ್ ಮಾಡಲ್ಲ, ಏನಿಲ್ಲ. ಇವತ್ತೊಂದು ದಿನ ಮಾತ್ರ ಅದನ್ನು ಯೂಸ್ ಮಾಡೋದು, ಇಷ್ಟಪಡೋದು. ಇನ್ನು ಇವತ್ತೊಂದು ದಿನ ಆದಮೇಲೆ ಅದು ಏನಕ್ಕೂ ಯೂಸ್ ಇಲ್ಲ. ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರಶ್ ಇದೆ. ಸೊ ಇಲ್ಲೂ ಕೂಡ ಪಾರ್ಕಿಂಗ್ ಇದೆ. ಸೊ ನಾನು ನೋಡೇ ಇರಲಿಲ್ಲ. ಸೊ ಹಾಗಾಗಿ ನಾನು ಬರ್ತಾ ಅಲ್ಲೇ ತಗೊಳ್ಳೋದಕ್ಕೆ, ಅಂದರೆ ಹೋಗ್ಬೇಕಾದ್ರೆ ಈಸಿ ಆಗಲಿ ಅಂತೇಳಿ ಅಲ್ಲೇ ರೋಡಲ್ಲೇ ಒಂದು ಅಂಗಡಿ ಮುಂದೆ ಪಾರ್ಕ್ ಮಾಡ್ಬಿಟ್ಟು ಬಂದೆ. ಇನ್ನು ಇದು ಚರ್ಚು. ಇಲ್ಲಿ ನಮ್ಮ ಒಂದು ಪ್ಯಾಲೇಸ್ ಥರ ಲೈಟಿಂಗ್ಸ್ನ ಇದಕ್ಕೂ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಆ ಥರ ಲೈಟಿಂಗ್ಸ್ ಹಾಕೋದಿಲ್ಲ. ಹೊರಗಡೆ ಎಲ್ಲ ಲೈಟ್ಗಳನ್ನ ಇಟ್ಟು ಕಲರಲ್ಲಿ ಆನ್ ಮಾಡ್ತಾರೆ. ಸೊ ಅದು ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಬಂದ ತಕ್ಷಣ ಎಲ್ಲ ಫೋಟೋಸ್ ತೊಗೊಳ್ಳೋದು, ವಿಡಿಯೋ ಮಾಡೋರು, ಕೆಲವರು ರೀಲ್ಸ್ ಮಾಡೋರೆಲ್ಲ ಮಾಡ್ತಾಯಿದ್ರು. ನಾವು ಕೂಡ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ. ಇನ್ನು ಟೈಮ್ ಇತ್ತು. ಸೊ ಲೈಟಿಂಗ್ಸ್ ಆನ್ ಮಾಡೋದನ್ನು ನೋಡಬೇಕು, ಲೈಟಿಂಗ್ಸಲ್ಲಿ ಹೇಗೆ ಕಾಣಿಸುತ್ತೆ ಚರ್ಚ್ ಅನ್ನೋದನ್ನ ನೋಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಇನ್ನು ಟೈಮ್ ಇತ್ತು. ಸೊ ನಾನು ಇನ್ನೂ ರಶ್ ಆಗೋಗುತ್ತೆ ಆಮೇಲೆ ಹೋದರೆ ಅಂತೇಳಿ ಸ್ವಲ್ಪ ಬೇಗನೆ ಬಂದೆ. ಸೊ ಯೂಶ್ವಲಿ ನಾನು ನನ್ನ ಮಗಳು ಯಾವಾಗಲೂ ಇಬ್ಬರೇ ಈ ಥರ ಒಂದು ಚರ್ಚ್ ಪ್ರೋಗ್ರಾಮ್ಗಳಿಗೆಲ್ಲ ಬರೋದು. ಸುಮ್ಮನೆ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ, ಹೋಗೋದಕ್ಕೆ ಲೇಟ್ ಆಗುತ್ತೆ, ಬರೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ನಾವಿಬ್ಬರೇ ಬಂದ್ವಿ. ಚರ್ಚು ಪೂರ್ತಿ ನೋಡೋದಕ್ಕಂತೂ ಒಂದಿನ, ಇವತ್ತು ದಿನ ಅಂತೂ ಆಗೋದಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಇವತ್ತು ಪೂರ್ತಿ ಇದೊಂದು ಮೇನ್ ಏನು ಪಾರ್ಟ್ ಇದೆ ನೋಡೋಣ ಅಂಥೇಳಿ ಒಳಗಡೆ ಹೋಗ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸಲ್ಲಂತೂ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮಗೆ ಇವತ್ತಂತೂ ಫುಲ್ ಇದು ನೋಡಿ ಖುಷಿನೇ. ನಮಗೆ ಈ ಅಲಂಕಾರ ನೋಡಿ ಎಷ್ಟು ಖುಷಿ ಆಗ್ತಿದೆ. ಇನ್ನು ಅವ್ರಿಗಂತೂ, ನಮ್ಮ ಕ್ರಿಶ್ಚಿಯನ್ ಬಾಂಧವ್ರಿಗಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಅವರಂತೂ ವೀಕ್ಲಿ ನೋಡ್ತಿರ್ತಾರೆ, ಬಟ್ ಈ ಥರ ಅಲಂಕಾರ ಏನು ವೀಕ್ಲಿ ಮಾಡಿರೋದಿಲ್ಲ. ಸೊ ಇವತ್ತು ವಿಶೇಷ ದಿನ, ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಜನ ವೀಡಿಯೋಸು ಫೋಟೋಸ್ಗಳನ್ನ ತೊಗೋತಾ ಇದ್ದಾರೆ. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ವೀಡಿಯೋಸು ಬೇಡ, ಫೋಟೋಸ್ ಬೇಡ ಅಂತ ತುಂಬಾ ಹೇಳ್ತಾರೆ. ಬಟ್ ಇಲ್ಲಿ ಆ ಥರ ಏನಿಲ್ಲ. ನೀಟಾಗಿ ಫೋಟೋಸ್ ತೊಗೊಳ್ಳಿ, ಬೇಗ ತೊಗೊಂಡು ಮುಂದೆ ಹೋಗಿ ಅಂತಲೇ ಹೇಳ್ತಾಯಿದ್ರು ಎಲ್ಲರೂ. ತುಂಬ ಜನ ಫೋಟೋಸು ವೀಡಿಯೋಸ್ಗಳನ್ನ ತೊಗೋತಾಯಿದ್ರು. ಕೆಲವರು ಅಲ್ಲೇ ಅಂತೂ ನಿಂತ್ಕೊಬಿಟ್ಟಿದ್ರು ಪೂರ್ತಿ ವೀಡಿಯೋ ಮಾಡಿಕೊಂಡು. ಸೊ ನಾನು ಕೂಡ ಕೆಲವೊಂದು ವೀಡಿಯೋಸ್ ತೊಗೊಂಡೆ, ನಾನು ಕೂಡ ಫೋಟೋಸ್ ತೊಗೊಂಡೆ. ಇನ್ನು ಜನ ಅಂತೂ ಜಾಸ್ತಿ ಬರ್ತಾನೆ ಇದ್ದರು. ಜೊತೆಗೆ ಅಲ್ಲಿ ಅವರು ಕ್ಲೋಸ್ ಮಾಡಬೇಕು, ಇವಾಗ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ, ಬೇಗ ಹೋಗಿ ಅಂತ ಕೂಡ ಹೇಳ್ತಾಯಿದ್ರು. ಸರಿ ಅಂತೇಳಿ ನಾನು ಕೂಡ ಸ್ವಲ್ಪ ಬೇಗ ಮೂವ್ ಮಾಡೋಣ ಅಂಥೇಳಿ ಸೊ ಬೇಗನೆ ಹೊರಟೆ. ಇನ್ನು ತುಂಬ ಜನ ಲಾಸ್ಟ್ ಟೈಮೆಲ್ಲ ನಾನು ಯೂಶ್ವಲಿ ಫ್ರೀ ಟೈಮಲ್ಲಿ ಕೂಡ ಬಂದಿದ್ದೀನಿ ಒಂದು ಸಲ, ಅಂದರೆ ಸಂಡೇ ಟೈಮು. ಆ ಟೈಮಲ್ಲಿ ಬಂದಾಗ ಕ್ಯಾಂಡಲೆಲ್ಲ ಹಚ್ಬೋದಿತ್ತು. ಇಲ್ಲೆಲ್ಲ ಟೇಬಲ್ ಇಟ್ಟು ಕ್ಯಾಂಡಲ್ ಹಚ್ತಾರೆ. ಬಟ್ ಇವತ್ತು ತುಂಬ ಜನ ಇರೋದ್ರಿಂದ ಮೋಸ್ಟ್ಲಿ ಕ್ಯಾಂಡಲ್ ಹಚ್ಚೋದು ಬೇಡ ಅಂತೇಳಿ ಏನಾದ್ರು ಇದು ಮಾಡಿರಬೇಕು. ಬಟ್ ಅಲ್ಲಿ ಯಾರೂ ಕ್ಯಾಂಡಲ್ ಹಚ್ತಿರ್ಲಿಲ್ಲ, ಅದಂತೂ ನೀಟಾಗಿ ಅಬ್ಸರ್ವ್ ಮಾಡಿದೆ. ಇನ್ನು ತುಂಬ ಜನ ಜಾಸ್ತಿ ಆಗ್ತಿರೋದ್ರಿಂದ ಅವರು ಎಲ್ಲರೂ ತುಂಬಾ ಫಾಸ್ಟಾಗಿ ಮೂವ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಫೋಟೋಸ್ ಅಂತೂ ಚೆನ್ನಾಗಿ ಬಂತು, ವೀಡಿಯೋಸು ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು. ಇನ್ನು ಅಲ್ಲೇ ಸ್ಟೇರ್ ಕೇಸ್ ಇದೆ ಕೆಳಗಡೆ ಬರೋದಕ್ಕೆ. ಸೊ ಅದೆಲ್ಲ ಫೋಟೋಸ್ ತೊಗೊಂಡು, ಇದು ಕೆಳಗಡೆ ಮೆಟ್ಲು. ಇಲ್ಲೂ ಕೂಡ ಒಂದು ಅದು
ಚಿತ್ರಗಳಿದೆ, ಪೋಸ್ಟರ್ಸ್ಗಳಿದೆ. ಸೊ ಅದನ್ನೆಲ್ಲ ನೋಡಿಕೊಂಡೆ. ಇನ್ನೂ ಜನ ಬರ್ತಾರವ್ರು ಬರ್ತಾನೇ ಇದ್ದರು. ತುಂಬ ಜನ ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಅದು ಕೂಡ ಖುಷಿ ಆಯಿತು ನನಗೆ ನೋಡಿ. ಸೊ ತುಂಬ ಜನ ಅಂದರೆ ಒಳಗಡೆ ಬೆಳಗಾಂ, ಹುಬ್ಳಿ, ಸೊ ಆ ಸೈಡಿಂದ ಒಂದು ಗ್ರೂಪೇ ಬಂದಿದೆ. ತುಂಬ ಜನ ಲೇಡೀಸು, ಮಕ್ಕಳು, ಸೊ ಅವರು ಕೂಡ ಎಲ್ಲ ಬಂದಿದ್ದಾರೆ. ಕಾಣಿಕೆ ಹಾಕೋರೆಲ್ಲ ಇಲ್ಲಿ ಕಾಣಿಕೆ ಹಾಕ್ತಾಯಿದ್ರು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಲೈಟಿಂಗ್ಸಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ನೋಡಿ ಖುಷಿ ಆಯಿತು. ಇನ್ನು ಅವರು ಬೇಗ ಹೊರಡಿ, ಇನ್ನೂ ಪ್ರಾರ್ಥನೆಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಸರಿ ಅಂತೇಳಿ ಹೊರಟೆ. ಇನ್ನು ಇಲ್ಲಿ ಈ ಚರ್ಚ್ ಕಟ್ಟಬೇಕಾದ್ರೆ ಯಾರೆಲ್ಲ ಏನೆಲ್ಲ ಸಹಾಯ ಮಾಡಿದರು, ಫ್ಯಾಮಿಲಿ ಮೆಂಬರ್ಸ್ದು ಅವ್ರದ್ದು ನೇಮೆಲ್ಲ ಹಾಕಿದ್ದಾರೆ. ಇಲ್ಲಿ ತುಂಬ ಜನದ ನೇಮ್ ಇದೆ ಇಲ್ಲಿ. ನಾನು ಇದನ್ನು ಲಾಸ್ಟ್ ಟೈಮಲ್ಲಿ ಅಬ್ಸರ್ವೇ ಮಾಡಿರಲಿಲ್ಲ, ಬಟ್ ಈ ಟೈಮ್ ನೀಟಾಗಿ ಅಬ್ಸರ್ವ್ ಮಾಡಿದೆ ಏನಿದು ಅಂಥೇಳಿ. ತುಂಬ ಜನದ್ದು ನೇಮ್ಸ್ನ ಇಲ್ಲಿ ಹಾಕಿದ್ದಾರೆ. ಎಷ್ಟು ಅಮೌಂಟ್ ಏನು ಅಂತ ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಅವರವರ ಫ್ಯಾಮಿಲಿ ನೇಮ್ನ ಹಾಕಿದ್ದಾರೆ. ನೋಡಿ, ಇದೊಂದು ಫ್ಯಾಮಿಲಿದು ಹೊರಗಡೆಯಿಂದ ಬಂದಿರುವಂಥದ್ದು. ಸೊ ಅಲ್ಲಿಂದ ಪೂರ್ತಿ ಎಂಟೈರ್ ಗ್ರೂಪ್ ಒಂದು 30-40 ಜನದವರೆಗೂ ಇದ್ದಾರೆ. ಸೊ ಈ ಥರ ಗ್ರೂಪ್ ಅಂದರೆ ಎಲ್ಲರೂ ಒಟ್ಟಿಗೆ ಕೂರೋವರೆಗೂ, ಒಟ್ಟಿಗೆ ಬರೋವರೆಗೂ ಬರೋದಕ್ಕಾಗಲ್ಲ. ವೇಟ್ ಮಾಡಿ ಎಲ್ಲರ ಜೊತೆ ಬರಬೇಕು. ಇನ್ನು ಅಲ್ಲೇ ಒಂದು ಏಸು ಮಲಗಿರುವಂಥದ್ದು ಒಂದು ಚಿತ್ರ ಕೂಡ ಇದೆ. ಇಲ್ಲೂ ಕೂಡ ಪ್ರೇಯರ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಅಂತೇಳಿ ಅಲ್ಲಿ ಬರೆದಿದ್ದಾರೆ. ಇಲ್ಲೂ ಕೂಡ ಎಷ್ಟೊಂದು ಜನ ಕಾಣಿಕೆ ಹಾಕೋರು ಕೂಡ ಹಾಕ್ತಾಯಿದ್ರು. ಇನ್ನು ಅದನ್ನೆಲ್ಲ ನೋಡಿಕೊಂಡು ನಾನು ಹೊರಗಡೆ ಬಂದೆ. ಹೊರಗಡೆ ಬರಬೇಕಾದ್ರೂ ಕೂಡ ನೋಡ್ತಾ ಇದ್ದೆ, ತುಂಬ ಜನ ಬರೋರು ಬರ್ತಾನೇ ಇದ್ದರು. ಲಾಸ್ಟ್ ಇಯರ್ ಕೂಡ ನಾನು ಸೇಮ್ ಟೈಮ್ಗೆ ಬಂದಿದ್ದು, ಬಟ್ ಅವಾಗಗಿಂತ ಈ ಸಲ ಇನ್ನೂ ಜನ ಜಾಸ್ತಿ ಇದ್ದಾರೆ. ಇನ್ನು ಇಲ್ಲೇ ಫೋಟೋಸ್ ತೊಗೊಳ್ಳೋರೆಲ್ಲ ತೊಗೋತಾ ಇದ್ದಾರೆ, ವೀಡಿಯೋಸ್ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಸೆಂಟ್ ಫಿಲೋಮಿನಾ ಚರ್ಚ್ ಬಂದು ಪೂರ್ತಿ ಎಲ್ಲ ಚರ್ಚ್ಗಿಂತ ತುಂಬಾ ಎತ್ತರವಾಗಿರೋ ಚರ್ಚ್ ಇದು. ತುಂಬಾ ಫೇಮಸ್ ಚರ್ಚು. ಇಲ್ಲಿ ತುಂಬ ಶೂಟಿಂಗ್ಸ್ಗಳು ನಡೆದಿದೆ, ಫಿಲಮ್ ಶೂಟಿಂಗ್ಸ್ಗಳು, ಸಾಂಗ್ಸ್ ಶೂಟಿಂಗ್ಸ್ ಇರ್ಬೋದು, ಇದು ಮೇನ್ ಶೂಟಿಂಗ್ಸ್ಗಳಿರ್ಬೋದು. ತುಂಬಾ ನಾನು ನೋಡಿದ್ದೀನಿ. ತುಂಬ ಖುಷಿಯಾಗುತ್ತೆ ಅವಾಗೆಲ್ಲ ಇದನ್ನು ನಾವು ಫಿಲಮಲ್ಲೆಲ್ಲ ನೋಡಿದಾಗ. ಸೊ ನಮ್ಮ ಮೈಸೂರಿನ ಚರ್ಚು ಅಂತೇಳಿ. ಇನ್ನು ಎಷ್ಟೋ ಧಾರಾವಾಹಿ ಶೂಟಿಂಗ್ಸ್ಗಳನ್ನು ನಡೆದಿದೆ, ಶಾರ್ಟ್ ಫಿಲಮ್ಸ್ಗಳು ಕೂಡ ಮಾಡಿದ್ದಾರೆ. ತುಂಬ ಜನ ರೀಲ್ಸ್ಗಳೆಲ್ಲ ನಾನು ನೋಡಿದ್ದೀನಿ. ತುಂಬಾ ಎತ್ತರವಾಗಿರೋ ಚರ್ಚ್ ಇದು. ಮೈಸೂರಲ್ಲಿ ತುಂಬ ಚರ್ಚ್ ಇದೆ, ಅದರಲ್ಲೂ ಸೆಂಟ್ ಫಿಲೋಮಿನಾ ಚರ್ಚು ತುಂಬಾ ಫೇಮಸ್ಸು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಖುಷಿಯಾಗುತ್ತೆ. ಇನ್ನು ಇವತ್ತು ಕ್ರಿಸ್ಮಸ್ ಹಬ್ಬ ಆದ್ದರಿಂದ ತುಂಬಾ ಜನ ಇದ್ದಾರೆ. ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಬಂದಿದ್ದಾರೆ. ಸೊ ಲಾಸ್ಟ್ ಇಯರಿಂದ ನಾನು ನೋಡಿದ್ದೀನಿ. ಲಾಸ್ಟ್ ಇಯರ್ ಕೂಡ ಕೆಲವೊಂದು ಫುಡ್ ಮಾಲ್ ಆಯಿತು, ಈ ಸಲನೂ ಕೂಡ ಇದೆ. ಮಕ್ಳಿಗೆ ಆಟ ಆಡೋದು ಕೂಡ ಪ್ಲೇಸಸ್ ಇದೆ. ಇನ್ನು ಎಲ್ಲಾರೋ ಒಂದು ಏಸದು ಒಂದು ದೊಡ್ಡದಾಗಿ ಒಂದು ಚಿತ್ರಣ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಅದು ಫೇಸ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಚರ್ಚ್ ಅಪೋಸಿಟೇ ಅದು ಒಂದು ಚಿತ್ರ ಬಿಡಿಸಿದ್ದಾರೆ. ತುಂಬಾ ಖುಷಿ ಆಯಿತು ನೋಡಿ. ಇನ್ನು ಮಳೆ ಬರ್ಬೋದಾ ಏನೋ ಅಂತ ಅಬ್ಸರ್ವ್ ಮಾಡಿದೆ, ಏನಿಲ್ಲ, ತೊಂದರೆ ಏನಿಲ್ಲ. ಏಕೆಂದರೆ ಲಾಸ್ಟ್ ಟೈಮು ಮಧ್ಯಾಹ್ನ ಒಂದು ಸಲ ಹನಿ ಬರ್ತಾಯಿತ್ತು ಜೋರಾಗಿ. ಸೊ ಈ ಸಲ ಏನಿಲ್ಲ, ಸೆಕೆನೇ ಇದೆ, ಏನು ಚಳಿ ಗಿಳಿ ಏನು ಅನ್ನಿಸ್ತಾ ಇರಲಿಲ್ಲ. ತುಂಬ ಜನ ಫೋಟೋಸ್ ತೊಗೊಳ್ಳೋರೆ ಜಾಸ್ತಿ, ವೀಡಿಯೋಸ್ ತೊಗೊಳ್ಳೋರು ಜಾಸ್ತಿ. ತುಂಬ ಜನ ಮಕ್ಕಳಿಗೆ ಫುಲ್ಲು ಅದೊಂದು ರೆಡ್ ಕಲರ್ ಡ್ರೆಸ್ಸು, ಏನಿದೆ ಸಂತಾ ಕ್ಲಾಸ್ ಡ್ರೆಸ್ಸು, ಅದನ್ನೇ ಹಾಕಿಸ್ಕೊಂಡು ಕರ್ಕೊಂಬಂದಿದ್ರು. ಅವ್ರ ಜೊತೆ ತುಂಬ ಜನ ಫೋಟೋಸ್ ಕೂಡ ತೊಗೋತಾಯಿದ್ರು. ಇಲ್ಲಿ ನಾನು ಚರ್ಚಲ್ಲಿ ಏನೊಂದು ಮಿಸ್ ಮಾಡಿಕೊಂಡೆ ಅಂದರೆ ಸಂತಾ ಕ್ಲಾಸು ಏನು ಮಕ್ಳಿಗೆ ತುಂಬ ಗಿಫ್ಟ್ ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಒಂದು 4-5 ಜನ ಇಲ್ಲಿ ಇದ್ದಿದ್ರೆ ಅದು ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು. ಸರಿ ಅಂತೇಳಿ ಇನ್ನೂ ಚರ್ಚ್ ಒಂದು ರೌಂಡ್ ಆಯಿತು. ರೌಂಡ್ ಮುಗಿಸ್ಕೊಂಡು ನಾನು ಒಳಗಡೆ ಹೋಗಬೇಕಾದ್ರೆ ನಾನು ಸ್ಲಿಪ್ಪರ್ನ ಆಚೆ ಬಿಟ್ಟೆ ಹೋಗಿದ್ದೆ. ಕೆಲವರಂತೂ ಹಾಗೆ ಕೂಡ ಹೋಗ್ತಾಯಿದ್ರು, ಬಟ್ ನಾನು ಸ್ಲಿಪ್ಪರ್ ಆಚೆ ಬಿಟ್ಟೆ ಹೋಗಿದ್ದೆ. ಸೊ ಸ್ಲಿಪ್ಪರ್ ಹಾಕ್ಕೊಂಡು ಇನ್ನು ಹೊರಗಡೆ ಇನ್ನೇನಿದೆ ನೋಡೋಣ ಅಂಥೇಳಿ ಈ ಕಡೆ ಬಂದ್ವಿ. ಇಲ್ಲೂ ಕೂಡ ಕೆಲವೊಂದು ಪೋಸ್ಟರ್ಸ್ಗಳಿದೆ. ಇಲ್ಲೂ ಏನೇನೋ ಅಲಂಕಾರಿಕ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಜನ ಅಂತೂ ಇನ್ನೂ ಬರೋರು ಜಾಸ್ತಿ ಜನ ಆದರು. ಈವ್ನಿಂಗ್ ಅಲ್ವಾ, ಲೈಟಿಂಗ್ಸಲ್ಲಿ ನೋಡೋಕೆ ಇಷ್ಟಪಡೋರೆಲ್ಲ ನೋಡ್ತಾರೆ. ನಾನು ಜಾಸ್ತಿ ಜನ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಡೋಣ ಅಂದ್ಕೊಂಡು ಬೇಗನೆ ಬಂದೆ. ತುಂಬ ನಮ್ಮ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರೇ ಜಾಸ್ತಿ ಜನ ಇಲ್ಲಿರೋದು ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ. ಯಾಕೆಂದರೆ ಇನ್ನು ಕ್ರಿಶ್ಚಿಯನವರೆಲ್ಲ ಮನೆಯಲ್ಲೇ ಬ್ಯುಸಿಯಾಗಿರ್ತಾರೆ. ಅವರ ನೆಂಟರು ಫ್ರೆಂಡ್ಸ್ ಎಲ್ಲ ಕರೆದು ಮನೆಯಲ್ಲೇ ಅವರ ಒಂದು ಜೋರು ಪಾರ್ಟೀಸು ಊಟಗಳ ಇರುತ್ತೆ. ಸೊ ಹಾಗಾಗಿ ಎಲ್ಲ ಅವ್ರು ಬ್ಯುಸಿಯಾಗಿರ್ತಾರೆ. ಸೊ ಹಾಗಾಗಿ ಅವರು ಇಲ್ಲಿ ನೋಡಿದಂಥದ್ದು ತುಂಬ ಕಡಿಮೆ. ಇನ್ನು
ಇನ್ನೂ ಏನೇನು ಹಾಕಿದ್ದಾರೆ ಅಂತೇಳಿ ಬಂದೆ. ಇನ್ನು ಪಕ್ಕದಲ್ಲೇ ಇದು ಸೆಂಟ್ ಫಿನೋಮಿನಾ ಸ್ಕೂಲ್ ಇದೆ. ಇಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಮ್ಯಾರಿ ಕ್ರಿಸ್ಮಸ್ ಒಂದು ಬೋರ್ಡ್ ಇದೆ. ಸೊ ಇಲ್ಲೂ ಕೂಡ ಏನೇನೋ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಆಲ್ರೆಡಿ ಆನೇ ಮಾಡಿಬಿಟ್ಟಿದ್ದಾರೆ. ಇದು ಏನಿದೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಅಂಥೇಳಿ ಸೊ ನಾನು ನನ್ನ ಮಗಳು ಹೊರಟ್ವಿ. ಇಲ್ಲೂ ಸುಮಾರು ಏಸು ಅವ್ರದ್ದು ಪೂರ್ತಿ ಎಂಟೈರ್ ಅವರ ಫ್ಯಾಮಿಲಿದು ಚಿತ್ರ ಇದೆ ಅಂತ ಹೇಳ್ತಾಯಿದ್ರು. ಇನ್ನು ಹೊರಗಡೆ ಒಂದು ಅಲಂಕಾರಿಕವಾಗಿ ಏನೇನೋ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಫುಲ್ಲು ಏಸು ಅವರ ಫುಲ್ಲು ಫ್ಯಾಮಿಲಿದು ಚೆನ್ನಾಗಿದೆ. ಇಲ್ಲಿ ಒರಿಜಿನಲ್ಲು ಆ್ಯಕ್ಚುಲಿ ಇಲ್ಲಿರೋ ಸ್ಟ್ಯಾಚು ಅಂತ ಹೇಳ್ತಾಯಿದ್ರು. ಇದು ನೀರು ವಾಟರ್ ಫ್ಲೋದು ಸಖತ್ತಾಗಿದೆ. ಇವರೇ ಇದು ಕ್ರಿಯೇಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆ ಕೆಲವೊಂದು ಸೌಂಡ್ ಎಫೆಕ್ಟ್ ಕೂಡ ಹಾಕಿದ್ದಾರೆ, ಅದು ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಇನ್ನು ಅದನ್ನು ಕೂಡ ಬಂದರೆ ಇದು ಏಸು ಹುಟ್ಟಿದ್ದು ಒಂದು ಪ್ರತಿಮೆ ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲರ್ಫುಲ್ಲಾಗಿದೆ, ನೋಡೋದಕ್ಕಂತೂ ತುಂಬ ಖುಷಿ ಆಯಿತು. ಇಲ್ಲೂ ಕೂಡ ಜನ ಜಾಸ್ತಿ ಆದರು ಅಂತೇಳಿ ಮೂವ್ ಮಾಡಿ ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಕೆಲವೊಂದು ಪೋಸ್ಟರ್ಸ್ ಕೂಡ ಇದೆ. ಪೋಸ್ಟರಲ್ಲೇ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಯೇಸು ಅವರ ಬಗ್ಗೆ. ಸೊ ಅವರು ಹೇಗಿದ್ದರು ಏನು ಅನ್ನೋದು ಪೋಸ್ಟರ್ಸ್ ಕೂಡ ಕೆಲವೊಂದು ಹಾಕಿದ್ದಾರೆ. ಮಕ್ಕಳಿಗಂತೂ ಇವೆಲ್ಲ ನೋಡಿ ತುಂಬ ಖುಷಿ. ಜೊತೆಗೆ ಕೆಲವೊಂದು ವಿಷಯಗಳನ್ನ ಈ ಪೋಸ್ಟರ್ಗಳನ್ನ ನೋಡಿ ತಿಳ್ಕೊತಾರೆ. ಯೇಸು ಅವರು ಹೇಗಿದ್ದರು, ಏನು ಮಾಡ್ತಿದ್ರು ಅನ್ನೋದು. ನಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ, ಈ ಥರ ಕೆಲವೊಂದು ನೋಡಿದಾಗ ಗೊತ್ತಾಗ್ತಾಯಿತ್ತು. ಬಟ್ ಅವಾಗೆಲ್ಲ ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಏನೋ ಮಾಡ್ತಿರ್ಲಿಲ್ಲ. ಅವಾಗಿಂತ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ವರ್ಷಕ್ಕಿಂತ ವರ್ಷ ಬೇರೆ ಬೇರೆ ಏನೇನೋ ಕ್ರಿಯೇಷನ್ ಕೂಡ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ನೋಡಿ ಎಷ್ಟು ದೊಡ್ಡದು ಪೋಸ್ಟರ್ ಹಾಕಿದ್ದಾರೆ. ಏಸು ಬಗ್ಗೆ ಚೆನ್ನಾಗಿ ಬರೆದಿದ್ದಾರೆ ಕೆಲವೊಂದು ಮಾಹಿತಿಗಳು. ಇದು ನಾನು ಕೂಡ ಓದಿದೆ, ನನಗೂ ಕೂಡ ಇಷ್ಟ ಆಯಿತು. ನನಗೂ ಕೂಡ ಗೊತ್ತಿರಲಿಲ್ಲ ಅದು ಒಂದು ವಿಷಯಗಳು. ಸೊ ಫೋಟೋಸ್ ತೊಗೊಳ್ಳೋರು ಇಲ್ಲೂ ಕೂಡ ನಿಂತ್ಕೊಂಡು ಫೋಟೋಸ್ಗಳನ್ನ ತೊಗೋತಾಯಿದ್ರು. ಇನ್ನು ಇದು ಹೊರಗಡೆ ಹೋಗೋದಕ್ಕೆ ದಾರಿ. ಸೊ ಇಲ್ಲೂ ಒಂದು ಚೆನ್ನಾಗಿದೆ, ಲೈಟಿಂಗ್ಸು ಗುಹೆ ಥರ. ಇಲ್ಲೂ ಕೂಡ ಫೋಟೋಸ್ ತೊಗೊಳ್ಳೋರ್ಗೆ ತುಂಬ ಚೆನ್ನಾಗಿದೆ. ನನಗೂ ಇದು ಪ್ಲೇಸ್ ಇಷ್ಟ ಆಯಿತು, ಕಲರ್ ಆಗಿದೆ. ಇನ್ನು ಎಲ್ಲ ನೋಡಿಕೊಂಡು ಇನ್ನು ಹೊರಗಡೆ ಹೋಗೋಣ ಅಂಥೇಳಿ ಹೊರಗಡೆ ಹೊರಟೆ. ಫೋಟೋಸ್ ತೊಗೊಳ್ಳೋರಂತೂ ಅಲ್ಲೇ ಫೋಟೋಸ್ ತೊಗೊಂಡು ಬರ್ತಾಯಿದ್ದಾರೆ. ಇನ್ನು ಹೊರಗಡೆ ಬಂದರೆ ನೆಕ್ಸ್ಟ್ ಇನ್ನೇನಿದೆ ಅಂತೇಳಿ ಮುಂದೆ ಹೊರಟ್ವಿ. ಇನ್ನು ಏನೇನಿದೆ ಅಂತ ಗೊತ್ತಿಲ್ಲ. ಇನ್ನು ದೊಡ್ಡದಾಗಿ ಒಂದು ಬೋರ್ಡ್ ಕಾಣಿಸ್ತು, ಚರ್ಚ್ ಮೈಸೂರು. ಇದು ದೊಡ್ಡ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನೋ ಒಂದು ಪೋಸ್ಟರ್ ಇದೆ. ಇನ್ನು ಅದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಫುಡ್ ಮೊಹಲ್ಲ. ಫಸ್ಟಿಗೆ ಪಾನಿಪುರಿ, ಮಸಾಲೆ ಪುರಿ. ಇಷ್ಟು ವರ್ಷ ಇಷ್ಟಿರಲಿಲ್ಲ, ಲಾಸ್ಟ್ ಇಯರಿಂದ ನಾನು ನೋಡ್ತಿರೋದು. ಲಾಸ್ಟ್ ಇಯರು ಇಷ್ಟೊಂದು ಏನಿರಲಿಲ್ಲ, ಒಂದು 7-8 ಅಂಗಡಿ ಏನೋ ನೋಡಿದೆ. ಬಟ್ ಈ ಸಲ ಜಾಸ್ತಿನೇ ಇದೆ. ಪಾನಿಪುರಿ ಮಸಾಲೆ ಪುರಿನೇ ಫಸ್ಟು, ಅದ್ರ ಜೊತೆಗೆ ಪಿಜ್ಜಾ. ಇದು ಅರೇರಾ ಪಿಜ್ಜಾ ಅಂಥೇಳಿ ಪಿಜ್ಜಾ ಅಲ್ಲೇ ಮಾಡಿ ಕೊಡ್ತಾರೆ. ಜೊತೆಗೆ ಏನೇನಿದೆ ಡಿಫ್ರೆಂಟ್ ಪೀಸಸ್ಗಳು ಅನ್ನೋದನ್ನು ಸ್ಲೇಟಲ್ಲಿ ಬರೆದಾಕಿದ್ದಾರೆ. ಆ್ಯಸ್ ಇಟ್ ಈಸ್ ಸೇಮ್ ನಾನು ಹೆಬ್ಬಾಳಲ್ಲಿ ಕೂಡ ಲಾಸ್ಟ್ ಟೈಮು ತಿಂದಿದ್ವಿ ವೀಟ್ ಪಿಜ್ಜಾ. ಇದು ಮೈದಾಯಿಂದ ಮಾಡಿರೋದಲ್ಲ, ಗೋಧಿಯಿಂದ ಮಾಡಿರೋ ಬೇಸಲ್ಲಿ ಮಾಡಿಕೊಡುವಂಥದ್ದು. ಸೊ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಬಟ್ ಏನಿದೆ ವೀಟ್ ಬೇಸ್ ಏನಿರುತ್ತೆ ಆ ಬೇಸ್ನ ಅವ್ರು ರೆಡಿ ಇಟ್ಕೊಂಡಿರ್ತಾರೆ, ಅದರಲ್ಲೇ ಮಾಡಿಕೊಡ್ತಾಯಿದ್ದಾರೆ. ತುಂಬ ರಶ್ ಇತ್ತು. ಸೊ ಫಸ್ಟು ಏನೇನಿದೆ ಅಂತ ನೋಡ್ಕೊಂಬರೋಣ ಅಂಥೇಳಿ ಹೊರಟ್ವಿ. ಸೊ ಮಕ್ಕಳಿಗೆ ಅಂತೂ ಈ ಸಲ ತುಂಬ ಗೇಮ್ಸ್ ಇಟ್ಟಿದ್ದಾರೆ, ಒಳ್ಳೆಯದೇ ಆಯಿತು. ಏಕೆಂದರೆ ಇಂಥ ಕಡೆ ಬಂದಾಗ ಮಕ್ಕಳು ಆಟ ಮಾಡೋದು ಜಾಸ್ತಿ. ಇದು ಕೂಡ ಚೆನ್ನಾಗಿದೆ. ಸೊ ಎಲ್ಲೇ ಹೋದರೂ ಇವಾಗ ಈ ಥರ ಒಂದು ಆಟ ಆಡೋದನ್ನು ಇಟ್ಟಿದ್ದಾರೆ. ಸೊ ಅದರಿಂದ ಅಟ್ಲೀಸ್ಟ್ ಒಂದು 10-20 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳು ಖುಷಿಯಾಗಿರ್ತಾರೆ. ನೋಡಿ ಇಲ್ಲಿ ದೊಡ್ಡವ್ರು ಕೂಡ ಕೂತ್ಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇರೋದು. ತುಂಬ ದೊಡ್ಡ ಗೇಮ್ ಅನ್ನಲ್ಲ, ಚಿಕ್ಕದಾನೆ. ಬಟ್ ಮಕ್ಕಳಂತೂ ತುಂಬ ಖುಷಿಯಾಗಿ ಆಡ್ತಾ ಇದ್ದಾರೆ. ಪೇರೆಂಟ್ಸು ತುಂಬ ಖುಷಿಯಾಗಿದ್ದಾರೆ. ಇವತ್ತು ಹೇಗಿದ್ರು ಎಲ್ಲ ಕಡೆ ರಜಾ ಇದೆ. ಕೆಲವು ಕಡೆ 1 ವೀಕ್ ಅಂತಲೇ ರಜಾ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗೋದು ಇದು, ದೊಡ್ಡವ್ರಿಗಲ್ಲ ಮಕ್ಕಳಿಗೆ. ಬಟ್ ನನಗೆ ಇದು ಗೇಮ್ ತುಂಬ ಇಷ್ಟ. ಮಕ್ಕಳು ತುಂಬಾ ಎಂಜಾಯ್ ಮಾಡುವಂತಹ ಗೇಮ್ ಇದು. ಇನ್ನು ಇದು ಸ್ಕೂಲು ಆಪೋಸಿಟ್ಟು ಎಲ್ಲ ಇದನ್ನು ಇಟ್ಕೊಂಡಿರುವಂಥದ್ದು. ಇನ್ನೊಂದು ಕೆಲವೊಂದು ಅಂಗಡಿಗಳು ಈಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಕೆಲವೊಂದು ಸ್ಟಾರ್ಟ್ ಆಗಿದೆ. ನೋಡಿ ಇದು ಫ್ರೆಂಚ್ ಫ್ರೈಸು, ಪೊಟೊಟೊ ಟ್ವಿಸ್ಟರು. ಮುಂದೆ ಬಂದರೆ ಟೀ ಕಾಫಿ, ಬಜ್ಜಿ, ಬೋಂಡಾ, ಬಿಸ್ಕೆಟ್ಸ್ ಇದೆ. ತುಂಬ ಜನ ಟೀ ಕಾಫಿ ಕುಡಿಯೋರು ಮಿಸ್ಸೇ ಮಾಡೋದಿಲ್ಲ. ಅದಾದಮೇಲೆ ಮೋಮೋಸು,
ನನ್ನ ಮಗಳಿಗಂತೂ ಮೋಮೋಸ್ ಅಂತೂ ತುಂಬಾ ಇಷ್ಟ. ಅವಳು ಫಸ್ಟ್ ಕೇಳೋದೆ ಎಲ್ಲೇ ಹೋದರೂ ಮೋಮೋಸು. ಈ ಸಲ ಮೆಕ್ಡೊನಾಲ್ಡ್ಸ್ ಇದೆ. ಮೋಮೋಸ್ ಲಾಸ್ಟ್ ಟೈಮ್ ಕೂಡ ಇತ್ತು, ಎರಡೆರಡಿದೆ ಮೈ ಮೋಮೋಸ್ ಅಂತೇಳಿ. ಇದು ಸ್ವಲ್ಪ ಕಲರ್ ಇರುತ್ತೆ, ಆರೆಂಜ್ ಕಲರು, ಅದು ವೈಟ್ ಇರುತ್ತೆ. ಮೆಕ್ಡೊನಾಲ್ಡ್ಸ್ ಇದೆ. ಇನ್ನು ಐಸ್ ಕ್ರೀಮು ಎಲ್ಲ ಇದ್ಮೇಲೆ ಇನ್ನು ಐಸ್ ಕ್ರೀಮ್ ಅಂತೂ ಇರಲೇಬೇಕು. ಐಸ್ ಕ್ರೀಮು ಜ್ಯೂಸ್ ಅಂತೂ ಕಾಮನ್ ಎಲ್ಲ ಕಡೆ ಫುಡ್ ಮಾಲದಲ್ಲಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿದೆ. ಬರ್ಗರ್ಸ್ ಇದೆ, ಬ್ರೆಡ್ ಟೋಸ್ಟರ್ ಇದೆ, ಚೆನ್ನಾಗಿದೆ. ಪಿಜ್ಜಾ, ಮೋಮೋಸು, ತುಂಬ ಜನ ಕಾಲೇಜ್ ಇರೋರು ಇರ್ಬೋದು, ಮಕ್ಕಳವರು ಎಲ್ಲರೂ ತುಂಬ ಇಷ್ಟಪಡೋದು ಇವಾಗಂತೂ ಪಿಜ್ಜಾ ಮತ್ತು ಮೋಮೋಸು. ಸೊ ಇಲ್ಲಿ ವೆಜ್ ಪಿಜ್ಜಾ ಇಟ್ಕೊಂಡಿದ್ದಾರೆ, ಮೈ ಪಿಜ್ಜಾ ಹಟ್ಟು. ಸೊ ಜೊತೆಗೆ ಜ್ಯೂಸ್, ಸೋಡಾಸ್ ಆ್ಯಕ್ಚುಲಿ ಇದು ಬೇರೆ ಬೇರೆ ಫ್ಲೇವರಲ್ಲಿದೆ. ಪಟೋಟಾ ಟ್ವಿಸ್ಟರು, ಬಜ್ಜಿ, ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಈವ್ನಿಂಗ್ ಆದ್ದರಿಂದ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ನನಗೂ ತುಂಬಾ ಇಷ್ಟ. ಅದರಲ್ಲೂ ಬಿಸಿ ಬಿಸಿ ಒಂದು ಚಟ್ನಿ ಜೊತೆ ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ನಾರಾಯಣ ಸ್ವೀಟ್ಸು ಮತ್ತು ರಾಯಲ್ ವಾರಿಯರ್ ಬೇಕ್ರಿ. ಸ್ವೀಟ್ಸ್ ಇಷ್ಟಪಡೋರು ಸ್ವೀಟ್ಸ್ ತೊಗೋಬೋದು, ಜೊತೆಗೆ ಬಿಸ್ಕೆಟ್ಸು, ಚುರುಮುರಿ ಇಷ್ಟಪಡೋರು, ಅಂದರೆ ಮುರುಕಲು ತಿಂಡಿಗಳು ಇಷ್ಟಪಡೋರು ಕೂಡ ತೊಗೋಬೋದು. ಅದರಿಂದ ಮುಂದೆ ಬಂದರೆ ಡಿಫ್ರೆಂಟ್ ಟೈಪ್ಸ್ ಡಿಸೈನ್ಸಲ್ಲಿ ಕ್ಯಾಂಡಲ್ಸ್ ಇದು, ಅದು ಕೂಡ ಚೆನ್ನಾಗಿದೆ. ಇನ್ನು ಅದಾದಮೇಲೆ ಡಾಲ್ಫಿನ್ ಕೇಕ್ಗಂತೂ ತುಂಬ ಫೇಮಸ್ಸು. ನನಗೂ ಡಾಲ್ಫಿನಲ್ಲಿ ಕೇಕ್ಸ್ ತುಂಬಾ ಇಷ್ಟ. ಇನ್ನು ಅದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಚಾಕ್ಲೇಟ್ಸು ಫ್ಲೇವರಲ್ಲಿರೋ ಐಸ್ ಕ್ರೀಮ್ಸು, ಅಲ್ಲೇ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಐಸ್ ಕ್ರೀಮ್ಸ್ನ ಅಲ್ಲೇ ಮಾಡಿಕೊಡ್ತಾರೆ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಬಟ್ ನನಗೆ ಗಂಟ್ಲು ಪ್ರಾಬ್ಲಮ್ ಇರೋದ್ರಿಂದ, ಚಳಿ ಅದರಿಂದ ಈ ವೆದರ್ಗೆ ಬೇಡ ಅಂಥೇಳಿ ಐಸ್ ಕ್ರೀಮ್ ತೊಗೊಳ್ಳಿಲ್ಲ. ನಾನು ಎಲ್ಲೇ ಹೋದರೂ ಫಸ್ಟು ಈ ಥರ ಐಸ್ ಕ್ರೀಮ್ಸ್ಗಳಂತೂ ತುಂಬಾ ಇಷ್ಟ. ಯಾಕೆಂದರೆ ನಮ್ಮ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಮಾಡಿಕೊಡ್ತಾರೆ. ಹಾಗಾಗಿ ಇನ್ನು ಅಲ್ಲಿಂದ ಬಂದರೆ ಇದು ಒಂದು ಮಕ್ಕಳಿಗೆ ಆಟ ಆಡೋದಕ್ಕೆ, ಇದು ಕೂಡ ಚೆನ್ನಾಗಿದೆ. ಇನ್ನು ನನಗೆ ಫೇವ್ರೇಟ್ ಗೇಮ್ ಇದು ಬಂದು ನೀರಲ್ಲಿ ಆಟ ಆಡೋದು. ಇದು ಕೂಡ ಅವರು ಅಲ್ಲೇ ಎಲ್ಲ ರೆಡಿ ಮಾಡಿರೋದು, ಚೆನ್ನಾಗಿದೆ. ಇನ್ನು ಚಿರುಮುರಿ, ಬೇಲ್ಪುರಿ, ಪಾನಿಪುರಿ ಒಂದು ಕಡೆ ಇದೆ. ಇನ್ನು ಇಲ್ಲೂ ಡಾಲ್ಫಿನ್ ಅವರೇ ಕೆಲವೊಂದು ಬಿಸ್ಕೆಟ್ಸು, ಚುರುಮುರಿಗಳನ್ನ ಹಾಕ್ಕೊಂಡಿದ್ದಾರೆ. ಇನ್ನು ಡಿಫ್ರೆಂಟು ಕ್ಯಾಂಡಲ್ಸ್ ಕೂಡ ಇನ್ನೊಂದು ಕಡೆ ಇದೆ. ಇನ್ನು ಫುಡ್ಡದು ಏನೇನಿದೆ ಅನ್ನೋದನ್ನೆಲ್ಲ ಫುಲ್ಲು ಒಂದು ರೌಂಡ್ ನೋಡ್ಕೊಬಂದ್ವಿ. ಸೊ ನನ್ನ ಮಗಳು ಕೂಡ ಫಸ್ಟ್ ಕೇಳೋದೆ ಪಿಜ್ಜಾ. ಅದರಲ್ಲಿ ಈ ಸಲ ಡೊಮಿನೋಸ್ ಪಿಜ್ಜಾ ಕೂಡ ಇದೆ. ಲಾಸ್ಟ್ ಟೈಮ್ ಕೂಡ ಡೊಮಿನೋಸ್ ಪಿಜ್ಜಾ ಒಂದೇ ಇದ್ದಿದ್ದು. ಈ ಸಲ ಅರೆ ಪಿಜ್ಜಾ ಒಂದು ಎಕ್ಸ್ಟ್ರಾ ಬಂದಿದೆ. ತುಂಬ ಜನ ಅದೊಂದು ಏನಿದೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂಥೇಳಿ ಎಲ್ಲ ಅರೆ ಪಿಜ್ಜಾದಲ್ಲೇ ಇದ್ದರು. ಕೆಲವರು ಡೊಮಿನೋಸ್ ಅಂದರೆ ಮೈದಾ ಬೇಸ್ ಇಷ್ಟಪಡೋರು ಡೊಮಿನೋಸ್ ತಿಂತಾಯಿದ್ರು. ಸೊ ವೀಟ್ ಪಿಜ್ಜಾ ಡಿಫ್ರೆಂಟ್ ಅಂತ ನೋಡೋರು ಸೊ ಅಲ್ಲಿ ಕೂಡ ಕ್ಯೂ ಅಲ್ಲಿದ್ದರು. ಮಧ್ಯದಲ್ಲಿ ಕೂಡ ಸ್ವೀಟ್ಸ್ ಬಾಕ್ಸಸ್ಗಳನ್ನ ಮಾರೋರು ಮಾಡ್ತಾಯಿದ್ದಾರೆ. ಇನ್ನು ಸಂಜೆ ಆಗ್ತಿದ್ದಂಗೆ ಎಲ್ಲ ಕಡೆ ಲೈಟಿಂಗ್ಸ್ ಆನ್ ಆಯಿತು. ಇನ್ನು ನನ್ನ ಮಗಳು ಕೂಡ ಅರೆ ಪಿಜ್ಜಾ ತಿನ್ನಬೇಕು ಅಂದ್ಲು ಅಂತೇಳಿ ಅಲ್ಲಿಗೆ ಬಂದ್ವಿ. ಇದೇನು ಜಾಸ್ತಿ ನಾವು ಟೈಮ್ ಹಿಡಿತಿರ್ಲಿಲ್ಲ. ಒಂದು 5 ಮಿನಿಟ್ಸಲ್ಲೇ ಅಲ್ಲಲ್ಲೇ ಮಾಡಿಕೊಡ್ತಾಯಿದ್ರು. ಫ್ರೆಶ್ಶಾಗಿ, ಅಂದರೆ ಬೇಸ್ ಅಂತೂ ರೆಡಿ ಇತ್ತು. ಯಾರ್ಯಾರು ಏನೇನು ಫ್ಲೇವರ್ ಕೇಳ್ತಾರೆ, ಏನೇನು ಟಾಪಿಂಗ್ಸ್ ಬೇಕು ಅಂತ ಕೇಳ್ತಾರೆ, ಯಾರಿಗೆ ಜಾಸ್ತಿ ಚೀಸ್ ಬೇಕು ಅದನ್ನು ಗೈಡ್ ಮಾಡಿದ್ರೆ ಆ ಗೈಡ್ ಮುಖಾಂತರ ಒಬ್ಬರು ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಇನ್ನು ಫ್ರೆಶ್ ಚೀಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಾರ್ನು, ಮಶ್ರೂಮ್ಸು, ಪನ್ನೀರು, ಕ್ಯಾಪ್ಸಿಕಮ್ಮು, ಆನಿಯನ್ನು. ತುಂಬ ಜನ ಇಷ್ಟಪಡೋದು ಪಿಜ್ಜಾದಲ್ಲಿ ಕಾರ್ನ್ ಪಿಜ್ಜಾನೇ. ನಾನು ಅಲ್ಲಿ ನೋಡ್ದಂಗೆ ನಾನು ನಿಂತ್ಕೊಂಡಾಗಲೇ ಒಂದು 5-6 ಜನ ಎಲ್ಲರೂ ಕಾರ್ನ್ ಪಿಜ್ಜಾನೇ ಇಷ್ಟಪಟ್ಟರು. ನನ್ನ ಮಗಳು ಕಾರ್ನ್ಗಿಂತ ಮಶ್ರೂಮ್ ಇಷ್ಟಪಡ್ತಾಳೆ. ಹಾಗಾಗಿ ಮಶ್ರೂಮ್ ಪಿಜ್ಜಾ ತೊಗೊಳ್ಳೋಣ ಅಂತೇಳಿ ಮಶ್ರೂಮ್ನ ನಾವು ಆರ್ಡ್ರ್ ಕೊಟ್ವಿ. ಸೊ ಒಂದು 5 ಮಿನಿಟ್ಸಲ್ಲೇ ನೀಟಾಗಿ ಅದನ್ನು ಬೇಕ್ ಮಾಡಿಕೊಡ್ತಾಯಿದ್ರು. ಸೊ ಅಲ್ಲೇ ನಮ್ಮ ಕಣ್ಣೆದುರುಗಡೆನೇ ಕೆಂಡದಲ್ಲಿ ಬೇಯಿಸ್ಕೊಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೂ ಅನ್ನಿಸ್ತು. ನೋಡಿ ಇದೆಲ್ಲ ಸುಮಾರು ಕಾರ್ನು ತುಂಬ ಜನ ಕಾರ್ನ್ ಪಿಜ್ಜಾನೇ ಆರ್ಡ್ರ್ ಕೊಡ್ತಾಯಿದ್ದು. ಆಲ್ಮೋಸ್ಟ್ ನಾನು ನೋಡಿದಾಗಲೇ 104ನೇವರು ನಾವು. ಈ ಟೈಮಲ್ಲೇ ಆಲ್ಮೋಸ್ಟ್ 100 ಜನ ಕಂಪ್ಲೀಟ್ ಆಗಿದೆ. ಇನ್ನು ನೈಟ್ವರೆಗೆ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ. ನಾವು ಆರ್ಡ್ರ್ ಮಾಡಿದ್ದು ಮಶ್ರೂಮದು ಸಖತ್ತಾಗಿದೆ ನೋಡೋದಕ್ಕಂತೂ. ಅದರಲ್ಲೂ ವೀಟ್ ಬೇಸು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಮ್ಯೂಸಿಕ್ ರೀಲ್ಸ್ ಮಾಡೋರಿಗೆ ಒಬ್ಬರಲ್ಲ 4 ಜನ ನಿಂತ್ಕೊಂಡು ಆಟಾಡ್ತಾಯಿದ್ರು. ಇನ್ನು ಈ ಕಡೆ ಎಲ್ಲ ಲೈಟಿಂಗ್ಸ್ ಆನ್ ಮಾಡಿದರು. ಲೈಟಿಂಗ್ಸ್ ಆನ್ ಮಾಡಿದ್ಮೇಲಂತೂ ನೋಡೋದಕ್ಕಂತೂ ಸಖತ್ತಾಗಿದೆ.
ಸೊ ಇದರಲ್ಲಿ ನಾನು ಮಿಸ್ ಮಾಡ್ಕೊಳ್ಳೋದೇನು ಅಂದರೆ, ಸೊ ನಮ್ಮ ಒಂದು ಹಿಂದೂ ಪ್ರೋಗ್ರಾಮ್ಸ್ಗಳೆಲ್ಲ ಆಯಿತು ಅಂದರೆ ಕೆಲವೊಂದು ಆರ್ಕೆಸ್ಟ್ರಾಗಳು ಮಾಡ್ತಾರೆ, ಡ್ಯಾನ್ಸ್ ಪ್ರೋಗ್ರಾಮ್ಗಳು ಇರ್ತಾರೆ. ಆ ಥರ ಇವರು ಕೂಡ ಒಂದು ಸ್ಟೇಜಲ್ಲಿ ಇಟ್ಟರೆ ಇನ್ನೂ ಜನ ಬರೋರು ಬರ್ತಾರೆ, ಇನ್ನೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಹೊರಡೋಣ, ಲೇಟ್ ಆಗುತ್ತೆ ಅಂದ್ಕೊಂಡು ಹೊರಟೆ. ಒಳಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಬರೋದು ಬಂದಿದ್ದೀವಿ, ಇನ್ನು ಹೊರಗಡೆನೂ ಲೈಟಿಂಗ್ಸ್ ಆನ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ನೋಡ್ಕೊಂಡು ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. 6 o'clock ಆನ್ ಮಾಡ್ಬೋದು ಅಂದ್ಕೊಂಡೆ, ಬಟ್ ಅದು 6:30ಗೆ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಒಂದೊಂದು ಎರಡೆರಡು ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೊರಗಡೆ ಎಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ರು. ಸೊ ಕತ್ಲೆಯಲ್ಲಿ ಆ ಲೈಟಿಂಗ್ಸು ಸಖತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಇದ್ರ ಮೇಲೇನೂ ಲೈಟಿಂಗ್ಸ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಮ್ಮ ಅರಮನೆ ಥರ ಹಾಕಿಲ್ಲ. ಸೊ ಇಲ್ಲಿ ಅವರು ಲೈಟಿಂಗ್ಸ್ ಹೊರಗಡೆನ ಬಿಟ್ಟು ಹಾಕ್ತಾ ಇರೋದು. ಸೊ ಕಲರಾಗಿ ಚೆನ್ನಾಗಿತ್ತು, ನೋಡೋದಕ್ಕಂತೂ ಖುಷಿ ಆಯಿತು. ಇನ್ನು ಫಸ್ಟು ಮೇಲಿಂದ ಸ್ಟಾರ್ಟ್ ಮಾಡಿದ್ರು. ಬೇರೆ ಬೇರೆ ಕಲರ್, ಒಂದೇ ಕಲರಲ್ಲ, ಕಲರಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬಿಲ್ಡಿಂಗ್ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಇಲ್ಲಿ ಈ ಲೈಟಿಂಗ್ಸನ್ನ ಅಲ್ಲಿಗೆ ಡೈರೆಕ್ಟಾಗಿ ಬೀಳೋಂಗೆ ಮಾಡಿ ಮೇಲಿಂದ ಕೆಳಗಡೆವರೆಗೂ ನೋಡಿ ಈ ಥರ ಸ್ಟಾರ್ಟಿಂಗು ತುದಿಲಿ ಕಲರ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಎಲ್ಲ ಕಡೆನೂ ಕಲರಿಂಗ್ ಸ್ಟಾರ್ಟ್ ಆಯಿತು. ಫಸ್ಟು ಫ್ರಂಟ್ ಮಾತ್ರ ಆನ್ ಮಾಡಿದ್ದು, ಅದಾದಮೇಲೆ ಸುತ್ತ ಆನ್ ಮಾಡ್ತಾರೆ ಅನಿಸುತ್ತೆ. ನೋಡಿ ಕಲರ್ ಚೇಂಜ್ ಆಯಿತು. ಒಂದೊಂದು ಸಲಕ್ಕೆ ಒಂದೊಂದು ಥರ ಕಲರು, ನೋಡೋದಕ್ಕಂತೂ ತುಂಬ ಖುಷಿ ಆಯಿತು. ಡಿಫ್ರೆಂಟಾಗಿತ್ತು. ನಾವು ಪ್ಯಾಲೇಸಲ್ಲಿ ಸಾಮಾನ್ಯವಾಗಿ ಲೈಟಿಂಗ್ಸ್ ನೋಡೋದು, ಅದು ಫುಲ್ ಲೈಟಿಂಗ್ಸ್ ಅಲ್ಲಿಗೆ ಹಾಕಿರ್ತಾರೆ, ಬಟ್ ಇಲ್ಲಿ ಡಿಫ್ರೆಂಟಾಗಿತ್ತು. ಸೊ ಲೈಟಿಂಗ್ಸ್ ನೋಡಾಯಿತು, ಇನ್ನೇನು ಹೊರಡೋಣ ಅಂತೇಳಿ, ಇನ್ನು ಆಚೆ ಬರೋಣ ಅಂತೇಳಿ ಬರ್ತಾ ಇದೆ. ಇನ್ನು ಸಖತ್ತು ರಶ್ಶು, ಇನ್ನು ಬರೋರು ಇನ್ನೂ ಬರ್ತಾನೇ ಇದ್ದರು. ಇನ್ನು ಹೆಂಗಪ್ಪ ಆ ಕಡೆ ಹೋಗೋದು ಅಂದ್ಕೊಂಡು ಆಚೆ ಬಂದ್ವಿ. ಸೊ ಆಚೆ ಬಂದು ನೋಡಿದ್ರು ಕೂಡ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮು. ಈ ಸಲ ಗೇಟು ಒಂದೇ ಕಡೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಪಕ್ಕದಲ್ಲಿ ಗೇಟ್ ಓಪನ್ ಮಾಡಿದರು, ಬಟ್ ಅಲ್ಲೇನೋ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಬಂದಾಗ ಪಕ್ಕದ ಗೇಟಲ್ಲಿ ಬಂದಿದ್ದು, ಅಂದರೆ ಫ್ರಂಟ್ ಗೇಟಲ್ಲಿ ಬಂದಿದ್ದು. ಇದು ಪಾರ್ಕಿಂಗಿದಲ್ಲಿ ಹೋಗೋವಂತಹ ಗೇಟ್, ಇದು ಆ ಕಡೆಯಿಂದ ಬರುವಂಥ ಗೇಟ್ ಅಂತ ಮಾಡಿದರು. ಈ ಸಲ ಹೋಗೋದು ಬರೋದು ಎಲ್ಲ ಒಂದೇ ಗೇಟಲ್ಲಿ ಆದ್ದರಿಂದ ಸೊ ಅಲ್ಲಿ ಜಾಸ್ತಿ ರಶ್ ಇತ್ತು. ಇನ್ನು ಹೊರಗಡೆ ಬರ್ತಿದ್ದಂಗೆ ಫುಲ್ ಟ್ರಾಫಿಕ್ ಜಾಮು. ನಾವು ಅಂಗಡಿ ಮುಂದೆ ಗಾಡಿ ನಿಲ್ಲಿಸಿರೋದ್ರಿಂದ ಸೊ ಅಲ್ಲಿಂದ ಗಾಡಿ ತೊಗೊಂಡು ಹೊರಟೆ. ಇನ್ನು ಇದು ಜಮ್ ಬಜಾರ್ ರೋಡು. ಇಲ್ಲಂತೂ ಡಿಸೆಂಬರ್ ತಿಂಗಳಲ್ಲಿ ಆಫರ್ ಕೊಡ್ತಾರೆ, 50% ಆಫರು. ಇಲ್ಲಿ ನ್ಯೂ ಜಮ್ ಬಜಾರು ಎಲ್ಲ ಕಡೆ ಜಾಸ್ತಿ. ಜಮ್ ಬಜಾರಲ್ಲಿ ನಮಗೆ ಬೇಕಾಗದಂತಹ ಮೆಟೀರಿಯಲ್ಸು, ಡ್ರೆಸ್ ಮೆಟೀರಿಯಲ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ. ನಾನು ಕೂಡ ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ನನ್ನ ಮಗಳು ಕೂಡ ಕೆಲವು ಡ್ರೆಸ್ನಾಗ ಹೊಲಿಸಿದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಯಾವಾಗಲೂ ಆಫರ್ ಇರುತ್ತೆ. ಡ್ರೆಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗಂತೂ ನೋಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇನ್ನೊಂದು ದಿನ ಹೋಗಿ ನೋಡೋಣ ಅಂದ್ಕೊಂಡು ಸೊ ಎಲ್ಲ ಅಲ್ಲಿ ಅದೇ ರೋಡಲ್ಲಿ ಬಂದೆ. ಇಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು, ಬಟ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ರಶ್ ಕಡಿಮೆ ಆಯಿತು. ಸೊ ಹಾಗಾಗಿ ನಾವು ಎಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಂತೂ ಫೇಮಸ್ ಇದು, ಪೂರ್ತಿ ದುಬೈ ಸೆಂಟರು, ದುಬೈಗೆ ಸಿಗುವಂಥ ಬಟ್ಟೆ ಅಂತಲೇ ಫುಲ್ ಫೇಮಸ್ ಇದು ಈ ರೋಡು. ಇಲ್ಲಿ ಯಾವಾಗಲೂ ರಶ್ ಇರುತ್ತೆ, ಅದರಲ್ಲೂ ಸಂಡೇಲಂತೂ ಫುಲ್ ರಶ್ ಇದ್ದೇ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ.